ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ನಾವಿಲ್ಲಿ ನೋಡ್ತಾ ಇದೀವಿ ಆಫ್ರಿಕಾದಲ್ಲಿ ಶೀಲಾ ಬೆಕ್ಕಿಂದು ಪ್ಯಾರಾಶೂಟ್ ಹರಿದು ಬಗಲಾಗಿ ಬಂದು ಮರದ ಮೇಲೆ ಲ್ಯಾಂಡ್ ಆಗುತ್ತೆ. ಹೊಟ್ಟೆಯಿಂದ ಜಾಮ್ ಎಲ್ಲ ಬರಕ್ ಸ್ಟಾರ್ಟ್ ಆಗುತ್ತೆ. ಏನೋ ಬ್ಯಾಗ್ ಎಲ್ಲ ಹಾಕೊಂಡು ಹೋಗ್ತಾ ಇರ್ಬೇಕಾದ್ರೆ ಕರಡಿ ಅಟ್ಯಾಕ್ ಮಾಡಿ ಹೇಳುತ್ತೆ, ನಂದ್ 2 ಜಾಮೂನ್ನ ಬೈಕ್ ತಗೋ ಅಂತ ಹೇಳಿ. ನಾ ಸತ್ರು ಪರವಾಗಿಲ್ಲ, ಜಾಮೂನ್ ಎಲ್ಲ ತಿನ್ನಲ್ಲ ಅಂತ ಹೇಳಿ ಬೆಕ್ಕು ನದಿಗ್ ಬಿದ್ದು ದಡ ಸೇರುತ್ತೆ. ಕಾಡಲ್ಲೊಂದು ಆದಿವಾಸಿ ಒಣಗೋಗಿರೋ ಬೆಕ್ಕಿರುತ್ತೆ. ಅದು ಲೋಕಲೈಟ್ ಪ್ರಾಣಿಗಳನ್ನ ಹಿಡ್ಕೊಂಡು ತಿಂತಾ ಇರುತ್ತೆ. ಬೆಕ್ಕಿಗೆ ದೂರದಲ್ಲಿ ಯಾರೋ ಹೊಗೆ ಹಾಕ್ಸ್ಕೊಂಡಿರೋದು ಕಾಣಿಸುತ್ತೆ. ಇಲ್ಲಿ ಹೋದ್ರೆ ಊಟ ತಿಂಡಿ ಸಿಗುತ್ತಂತ ಬೆಕ್ಕು ಅವ್ರ ಮನೆಗೆ ಹುಡ್ಕೊಂಡು ಹೋಗುತ್ತೆ. ಇಲ್ಲಿ ನೋಡಿದ್ರೆ ಈ ಚೋದಿ ಮಗ ಡೈರೆಕ್ಟ್ ಓದೋದಂಗೆ ಕಿಸ್ ಕೊಡ್ತಾನೆ. ಅವಳು ಹೇಳ್ತಾಳೆ, ಬಾಯೆಲ್ಲ ಹೇಳೆಲ್ ವಾಸನೆ ಹೊಡಿತಿದೆ ಅಂದ್ರೂ ಬಿಡಲ್ಲ. ಅವಳಿಗೆ ಫುಲ್ ರಾಯಲ್ ಟ್ರೀಟ್ಮೆಂಟ್ ಕೊಡಕ್ ಸ್ಟಾರ್ಟ್ ಮಾಡ್ತಾನೆ. ಒಂದೇ ತಟ್ಟೆಲ್ ಊಟನೂ ತಿನ್ನಿಸ್ತಾ ಇರ್ತಾನೆ. ಬೆಕ್ಕಿಗೆ ನೋಡಿ ನೋಡಿ ಸಾಕಾಗಿ ಒಂದ್ ರಾತ್ರಿ ಇವನಿಗೆ ಚೂತ್ಯ ಮಾಡಿ ಬೆಕ್ಕಿಲ್ಲಿ ಬ್ಯಾಗ್ ನೆಲ್ಲ ಹಾಕೊಂಡು ಮನೆ ಬಿಟ್ಟು ಓಡೋಗುತ್ತೆ. ಬೆಕ್ಕಿಲಿ ಹೇಳುತ್ತೆ, ದಿನದಲ್ಲಿ 6 ಸಲ ಬೆಡ್ ಅಲ್ಲಿ ಮಲಗಿಸ್ತಿದ್ದ, ಹೆಂಗಿರ್ಲಿ ಇವನ್ ಜೊತೆ ಅಂತ ಹೇಳಿ. ಇಲ್ಲಿ ಕರಡಿ ಮತ್ತೆ ಬರುತ್ತೆ. ಇವತ್ತಾದ್ರೂ ನೀನ್ ಬೀಜ ಬಾಯಿಗೆ ತಗೊಳ್ಳೇಬೇಕು ಅಂತ ಹೇಳುತ್ತೆ. ಇವಳು ಇಲ್ಲ ಇವತ್ತಾಗಲ್ಲ ಅಂತ ಹೇಳಿ ಮತ್ತೆ ಇಬ್ರು ಫೈಟ್ ಆಡಕ್ ಸ್ಟಾರ್ಟ್ ಮಾಡ್ತಾರೆ. ಅಷ್ಟೊತ್ತಿಗೆ ಈ ಆದಿವಾಸಿ ಅವಳನ್ನ ಹುಡ್ಕೋ ಬಂದು ಇವಂದೇ ರಾಡ್ ತೆಗೆದು ಅದರಿಂದ ಆಯುಧ ಮಾಡಿ ಕರಡಿಗೆ ಬಾಣ ಬಿಡ್ತಾನೆ. ಆಮೇಲೆ ಮನೇಲಿ ಮಿಕ್ಕಿರೋ ಗ್ರೀನ್ಸ್ ಇಂದ ಅವಳಿಗೆ ಔಷಧಿ ಮಾಡಿ ಹಚ್ಚಿ ಅದನ್ನ ಇವರಿಬ್ರು ಖುಷಿಯಾಗಿ ಮದ್ವೆ ಆಗಿರ್ತಾರೆ.